ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಗೆಗಾಗಿ ಸ್ವಾಗತ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಅಂತಂದರೆ ಜ್ಞಾನದಾನ ಅಂತ ಹೇಳ್ತಾರೆ. ಯಾಕಂತಂದರೆ ಯಾರಿಗಾದರೂ ಹಸಿವಾಗಿದೆ ಅಂತಂದರೆ ಒಂದು ಹೊತ್ತು ಊಟ ಕೊಟ್ಟರೆ ಅದು ಮರುದಿನಕ್ಕೆ ಅವ್ರಿಗೆ ನೆನಪಲ್ಲಿ ಇರೋದಿಲ್ಲ. ಅದಾದ ನಂತರ ನಾವೇನಾದರೂ ದುಡ್ಡು ಕಾಸು ಕೊಟ್ಟು ಸಹಾಯ ಮಾಡ್ತೀವಿ ಅಂತಂದರೆ ಅದು ಕೂಡ ತುಂಬ ದಿನ ನೆನಪಲ್ಲಿ ಇರೋದಿಲ್ಲ. ಅದ್ರ ಬದಲಾಗಿ ನಮಗೆ ಗೊತ್ತಿರುವ ಜ್ಞಾನವನ್ನು ಒಂದಿಷ್ಟು ಹಂಚಿಕೊಂಡ್ರೆ ಅದರಿಂದ ಅವ್ರಿಗೆ ಪ್ರಯೋಜನ ಆಗುತ್ತೆ. ಅವರ ಜೀವನಕ್ಕೆ ಮಾರ್ಗ ಆದರೆ ಅದು ಖಂಡಿತವಾಗೂ ಅವ್ರಿಗೆ ಮುಂದೆ ಕೈ ಹಿಡಿಯುತ್ತೆ. ಹಾಗಾಗಿ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂತಂದರೆ ಜ್ಞಾನದಾನ ಅಂತ ರಾಮತೀರ್ಥರು ಹೇಳ್ತಾರೆ. ಎಂಥ ಒಳ್ಳೆ ಮಾತಲ್ವಾ? ಖಂಡಿತವಾಗೂ ಹೌದು. ನಾವು ಯಾರಿಗಾದ್ರೂ ಏನಾದರೂ ಹೇಳಿಕೊಟ್ರೆ ಅದು ಅವ್ರ ಜೀವನಕ್ಕೆ ಮಾರ್ಗ ಆಗಬೇಕು. ಆ ಮಾರ್ಗ ಆದಾಗ ಅವ್ರು ನಮ್ಮನ್ನು ನೆನಪಿಸ್ಕೊಳ್ಳದೆ ಖಂಡಿತವಾಗೂ ಇರೋದಿಲ್ಲ. ಇಂಥ ಜ್ಞಾನವನ್ನು ನಾವು ಹಂಚಿಕೊಳ್ಳುವಂಥ ಕಾಯಕದಲ್ಲಿ ಇದ್ದೇವೆ. ಅಂಥ ಸೇವೆಯನ್ನು ಮಾಡೋದಕ್ಕೆ ನಾನು ಈ ಒಂದು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ಒಂದು ಭಾಗದಲ್ಲಿ ಏನು ತಿಳ್ಕೋಬಹುದು ಅಂತಂದರೆ, ನಾವು ಲೇಖನ ಚಿಹ್ನೆಗಳ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಲೇಖನ ಚಿಹ್ನೆಗಳು ಏನು ಹೀಗಂತಂದರೆ ನಾವು ಪ್ರತಿ ಸತಿ ಮಾತನಾಡುವಾಗ ನಾವು ಒಂದೇ ರೀತಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಹಲವಾರು ಭಾವನೆಗಳಿರುತ್ತೆ. ಆ ಭಾವನೆಗಳನ್ನು ನಾವು ಮಾತಿನಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಹೇಳುವಾಗ ಧ್ವನಿಯ ಏರಿಳಿತದಲ್ಲೇ ಗೊತ್ತಾಗ್ತಾ ಹೋಗುತ್ತೆ ನಾವು ಏನನ್ನು ಹೇಳ್ತಾ ಇದ್ದೀವಿ ಅಂತ. ಸಂತೋಷ, ದುಃಖ, ಆಶ್ಚರ್ಯ ಇವೆಲ್ಲವನ್ನು ಕೂಡ ನಾವು ಮಾತನಾಡುವ ರೀತಿಯಲ್ಲೇ ಗೊತ್ತಾಗುತ್ತೆ. ಅದೇ ರೀತಿ ಬರೆಯುವಾಗ ಕೂಡ ನಾವು ಕೆಲವೊಂದು ಚಿಹ್ನೆಗಳನ್ನು ಬಳಸಿದಾಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಇದು ಕೂಡ ಭಾವವನ್ನು ಸೂಚಿಸ್ತಾ ಇದೆ ಅಂತ. ಅಂತಹ ಭಾವನೆಗಳನ್ನು ಸೂಚಿಸುವುದಕ್ಕಾಗಿ ಲೇಖನ ಚಿಹ್ನೆಗಳನ್ನು ಬಳಸ್ತೇವೆ. ಆ ಲೇಖನ ಚಿಹ್ನೆಗಳು ಯಾವಾಗ ಯಾವ ರೀತಿ ಬಳಸಬೇಕು, ಯಾವ್ಯಾವುದು ಆ ಲೇಖನ ಚಿಹ್ನೆಗಳು ಅಂತ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ತರಗತಿಯ ವಿಚಾರ ಲೇಖನ ಚಿಹ್ನೆಗಳು. ತಡ ಮಾಡದೆ ಕಲಿಯೋಣ ಅಲ್ವಾ? ಭಾಷೆ ಯಾವುದಾದ್ರೂ ಕೂಡ ಆಗಿರಲಿ, ಅದರ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳನ್ನು ಬಳಸಿದಾಗ ಮಾತ್ರ ಓದುಗರಿಗೆ ಅರ್ಥ ಸ್ಪಷ್ಟವಾಗುತ್ತದೆ. ಲೇಖನ ಚಿಹ್ನೆಗಳನ್ನು ಬರವಣಿಗೆಯ ಆಧಾರ ಸ್ತಂಭಗಳು ಅಂತಾರೆ. ಗದ್ಯವನ್ನು ಓದುವಾಗ ಇವುಗಳು ಭಾಷೆಯ ಭಾವವನ್ನು ಸ್ಪಂದಿಸುತ್ತದೆ. ಲೇಖನ ಚಿಹ್ನೆಗಳನ್ನು ಬಳಸದೆ ಹೋದರೆ ಬರವಣಿಗೆಯು ಅನೇಕ ಅಪಾರ್ಥಗಳಿಗೆ, ಅನರ್ಥಗಳಿಗೆ ದಾರಿ ಮಾಡಿಕೊಳ್ಳುತ್ತೆ. ಹಾಗಾಗಿ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಹಾಗಾದರೆ ಏನು ಲೇಖನ ಚಿಹ್ನೆಗಳು ಅಂತಂದರೆ, ಲೇಖನ ಚಿಹ್ನೆ ಎಂದರೆ ವಾಕ್ಯಗಳನ್ನು ಬರೆಯುವಾಗ, ಓದುವಾಗ ಉಚಿತವೆನಿಸಿದ ಕಡೆಗಳಲ್ಲಿ ನಿಲುಗಡೆ, ವಿರಾಮ, ಉದ್ಧರಣ, ಭಾವ ಸಂದರ್ಭ ಮೊದಲಾದವುಗಳನ್ನು ಗಮನಕ್ಕೆ ತರಲು ಬಳಸುವಂತಹ ಚಿಹ್ನೆಗಳು ಅಂತ ಅರ್ಥ. ಇಷ್ಟೇ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೇಖನ ಚಿಹ್ನೆ ಅಂತಂದರೆ ವಾಕ್ಯಗಳನ್ನು ಬರೆಯುವಾಗ, ಓದುವಾಗ ಅವಶ್ಯಕತೆ ಎನಿಸಿದ ಕಡೆಗಳಲ್ಲಿ ನಾವು ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ವಿರಾಮವನ್ನು ಕೊಡಬೇಕು, ಎಲ್ಲಿ ಭಾವವನ್ನು ಹೇಳಬೇಕು, ಇಂಥ ಸಂದರ್ಭಗಳನ್ನು ಗಮನಕ್ಕೆ ತರಲು ಬಳಸುವಂತಹ ಚಿಹ್ನೆಗಳನ್ನು ನಾವು ಲೇಖನ ಚಿಹ್ನೆಗಳು ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಹಾಗಾದರೆ ಬನ್ನಿ ನೋಡೋಣ ಯಾವ್ಯಾವುದು ಲೇಖನ ಚಿಹ್ನೆಗಳು ಅಂತ. ಲೇಖನ ಚಿಹ್ನೆಗಳಲ್ಲಿ ಮುಖ್ಯವಾದ್ದು ಅಂತಂದರೆ ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಭಾವಸೂಚಕ, ವಿವರಣಾತ್ಮಕ, ಉದ್ಧರಣ, ವಾಕ್ಯವೇಷ್ಟನ, ಓರೆ, ಸಮಾನಾರ್ಥಕ, ಸಂಯೋಗ ಅಥವಾ ಅಧಿಕ ಅಥವಾ ಕಳೆಯುವ ಚಿಹ್ನೆ, ಮತ್ತು ಪುಷ್ಪಾವರಣ, ಅಲ್ಪಾವರಣ, ದೀರ್ಘಾವರಣ. ಇವೇ ವಿವಿಧ ರೀತಿಯಾದಂಥ ಚಿಹ್ನೆಗಳು. ಬನ್ನಿ ಅವುಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಪೂರ್ಣ ವಿರಾಮ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯಾವಾಗ ಬಳಸ್ತೀವಿ ಅಂತಂದರೆ, ಪೂರ್ಣ ಕ್ರಿಯಾಪದದಿಂದ ಕೊನೆಗೊಂಡ ಅಥವಾ ವಾಕ್ಯವನ್ನು ನಾವು ಪೂರ್ಣಗೊಳಿಸಿದ ನಂತರ ಕೊನೆಯಲ್ಲಿ ಈ ಪೂರ್ಣ ವಿರಾಮದ ಚಿಹ್ನೆಯನ್ನು ಬಳಸ್ತೇವೆ. ಅಂದರೆ ನಾವು ಒಂದು ಚುಕ್ಕಿಯನ್ನು ಇಡ್ತೇವೆ. ಆ ಚುಕ್ಕಿಯನ್ನು ಇಟ್ಟಾಗ ಆ ವಾಕ್ಯ ಸಂಪೂರ್ಣವಾಯಿತು ಅಂತ ಅರ್ಥ. ಇದು ಸಂಪೂರ್ಣವಾದ ವಾಕ್ಯವನ್ನು ನಾವು ಸೂಚಿಸುವ ರೀತಿಯಲ್ಲಿ ಇದನ್ನು ಬಳಸ್ತೇವೆ. ಯಾವಾಗ ನಾವು ಒಂದು ವಾಕ್ಯದ ನಂತರ ಕಡೆಯಲ್ಲಿ ನಾವು ಒಂದು ಚುಕ್ಕಿಯನ್ನು ಇಡ್ತೇವೆ, ಅದು ಪೂರ್ಣ ವಿರಾಮವಾಗುತ್ತೆ. ಅಂದರೆ ವಾಕ್ಯ ಸಂಪೂರ್ಣಗೊಂಡಿತು ಅಂತ ಅರ್ಥ. ಉದಾಹರಣೆಗೆ ನೋಡಿ, ಅರುಣ ಒಳ್ಳೆಯ ಹುಡುಗಿ. ಹಾಗೆಯೇ ಶಿಕ್ಷಕರು ತಮ್ಮ ವೃತ್ತಿ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ನಂತರ ವ್ಯಕ್ತಿಯು ತನ್ನ ಕೆಲಸದಲ್ಲಿ ಪ್ರಾಮಾಣಿಕನಾಗಿರಬೇಕು. ಅಲ್ಲಿ ಮುಗೀತು. ಸೊ ಮುಗಿದಾಗ ನಾವು ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸುತ್ತೇವೆ. ಇದಾದ ನಂತರ ಅರ್ಧ ವಿರಾಮಕ್ಕೆ ಬರೋಣ. ಅರ್ಧ ವಿರಾಮ ಅಂದರೆ ಏನು?
ಮುಂದಿನದು ಅರ್ಧ ವಿರಾಮ. ಇದನ್ನು ನಾವು ಯಾವಾಗ ಬಳಸ್ತೀವಿ ಅಂತಂದರೆ ಪ್ರಧಾನ ವಾಕ್ಯದಲ್ಲಿನ ಅಧೀನ ವಾಕ್ಯಗಳ ಅಂತ್ಯದಲ್ಲಿ ಅರ್ಧ ವಿರಾಮ ಚಿಹ್ನೆಗಳನ್ನು ಬಳಸಲಾಗುತ್ತೆ. ಹೇಗೆ ಅಂತಂದರೆ ಸರಿತಾ ಮನೆಗೆ ಹೋದಳು, ಅಲ್ಲಿಗಿನ್ನ ವಿಷಯ ಮುಗಿದಿಲ್ಲ, ಆದರೆ ಮನೆ ಬಾಗಿಲು ಹಾಕಿತ್ತು. ನೋಡಿ, ಅಲ್ಲಿ ನಾವು ಈ ಒಂದು ಅರ್ಧ ವಿರಾಮವನ್ನು ನಾವು ಬಳಸ್ತೇವೆ. ಅರ್ಧ ವಿರಾಮದ ಚಿಹ್ನೆ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಹಾಗಿರುತ್ತೆ. ಅದಾದನ್ನ ನಾವು ಇಂಗ್ಲೀಷ್ನಲ್ಲಿ ಸೆಮಿಕೋಲನ್ ಅಂತ ಹೇಳ್ತೇವೆ. ಸೊ ಇದು ಅರ್ಧ ವಿರಾಮ. ಮುಂದಿನದು ಅಲ್ಪ ವಿರಾಮ. ಈ ಅಲ್ಪ ವಿರಾಮವನ್ನು ನಾವು ಯಾವಾಗ ಬಳಸ್ತೀವಿ ಅಂತಂದರೆ ಒಂದು ವಾಕ್ಯದಲ್ಲಿ ಹಲವು ವಿಶೇಷಣಗಳನ್ನು ಅಥವಾ ಹಲವು ನಾಮಪದಗಳನ್ನು ನಾವು ಉಪಯೋಗಿಸಿದಾಗ ಕೊನೆಯ ಪದವನ್ನು ಬಿಟ್ಟು ಉಳಿದ ಪದಗಳ ಮುಂದೆ ಅಲ್ಪ ವಿರಾಮವನ್ನು ಬಳಸ್ತೇವೆ. ಇದನ್ನು ನಾವು ಕಾಮಾ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ನೋಡಿ, ಇಲ್ಲಿ 3 ನಾಮಪದ ಇದೆ: ರವಿ, ರಾಜು, ವೀಣಾ. ಒಳ್ಳೆಯ ಮಕ್ಕಳು ಅಂದರೆ ರವಿ ಇದ್ದಾರೆ, ರಾಜು ಇದ್ದಾರೆ, ವೀಣಾ. ಇದಾದ ನಂತರ ನಾವೇನು ಮಾಡಬೇಕಾಗುತ್ತೆ, ಕಾಮವನ್ನು ಬಳಸಿದಾಗ ಅಂದರೆ ಅಲ್ಪ ವಿರಾಮನ ಬಳಸಿದಾಗ ಮುಂದಕ್ಕೆ ಇನ್ನೂ ಇದೆ ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ಅದಕ್ಕಾಗಿ ನಾವು ಅಲ್ಪ ವಿರಾಮದ ಪ್ರಯೋಗವನ್ನು ಮಾಡ್ತೇವೆ. ಇದು ಅಲ್ಪ ವಿರಾಮದ ಪ್ರಯೋಗ. ಇಷ್ಟೇ ಅಲ್ಲ, ಸಂಬೋಧನೆಯ ಮುಂದೆ ಅಲ್ಲದೆ ಕರ್ತೃ, ಕರ್ಮ ಹಾಗೂ ಕ್ರಿಯಾಪದಗಳ ವಿಶೇಷಣಗಳು ಬಂದಾಗ ಕೂಡ ಇದನ್ನು ಬಳಸಲಾಗುತ್ತೆ. ಹೇಗಪ್ಪ ಅಂತಂದರೆ ನೋಡಿ, ಮಕ್ಕಳೇ ಎಲ್ಲರೂ ಚೆನ್ನಾಗಿ ಓದಿ ಅನ್ನೋ ಕಡೆ ಮಕ್ಕಳೇ ನಂತರ ನಾವು ಈ ಒಂದು ಅಲ್ಪ ವಿರಾಮವನ್ನು ನಾವು ಬಳಸ್ತೇವೆ. ರಾಜನು ಅನೇಕ ಕೆರೆ, ಬಾವಿ, ಕುಂಟೆ, ಕೊತ್ತಳಗಳನ್ನು ನಿರ್ಮಿಸಿದನು. ನೋಡಿ, ಇಲ್ಲಿ ಕೆರೆ, ಬಾವಿ, ಕುಂಟೆ, ಕೊತ್ತಳಗಳನ್ನು ಹೀಗೆ ಹೇಳುವಾಗ ನಾವು ಅಲ್ಲೆಲ್ಲ ಕೂಡ ನಾವು ಈ ಅಲ್ಪ ವಿರಾಮವನ್ನು ನಾವು ಬಳಸ್ತೇವೆ. ಇದು ನಮಗೆ ಒಂದು ರೀತಿಯ ಇನ್ನು ಮುಂದೆ ಏನೋ ಇದೆ ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ಮುಂದಿನ ಅಲ್ಪ ವಿರಾಮದ ಅಂದರೆ ವಿಶೇಷ ಕ್ವೆಶ್ಚನ್ ಮಾರ್ಕ್ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವಿ, ಆ ಚಿಹ್ನೆ. ಇದನ್ನು ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ನಾವು ಇದನ್ನು ಬಳಸ್ತೇವೆ. ಇದು ಬಹಳ ಸುಲಭವಾಗಿ ಅರ್ಥವಾಗುವಂಥ ವಿಚಾರ. ಸಾಮಾನ್ಯವಾಗಿ ಈ ಪ್ರಶ್ನಾರ್ಥಕ ಚಿಹ್ನೆ ಯಾವಾಗ ಬರುತ್ತೆ ಅಂದರೆ ಯಾರು, ಯಾವಾಗ, ಹೇಗೆ ಮತ್ತು ಏಕೆ, ಎಲ್ಲಿ ಇವೆಲ್ಲ ಬಂದಾಗ ಸಾಮಾನ್ಯವಾಗಿ ಪ್ರಶ್ನಾರ್ಥಕ ಚಿಹ್ನೆಗಳು ಬರುತ್ತದೆ. ಇಲ್ಲಿ ನೋಡಿ, ನೀನು ಯಾರು, ನೀನು ಯಾವಾಗ ಬಂದೆ, ಹಾಗೆಯೇ ನೀವು ಎಲ್ಲಿದ್ದೀರಾ, ನೀವು ಹೇಗಿದ್ದೀರಾ, ಇಲ್ಲೆಲ್ಲವನ್ನು ಕೂಡ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೇವೆ. ಮುಂದಿನದು ಭಾವಸೂಚಕ ಅಂದರೆ ವಿಸ್ಮಯ, ಅದನ್ನು ತೋರಿಸುವಂಥ ಒಂದು ಈ ಚಿಹ್ನೆ. ಸಾಮಾನ್ಯವಾಗಿ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ಸಂತಸ ಇರಬಹುದು, ಆಶ್ಚರ್ಯ ಇರಬಹುದು, ಹರ್ಷ, ಉದ್ವೇಗ, ಕೋಪ, ತಿರಸ್ಕಾರ ಮುಂತಾದವುಗಳನ್ನು ವ್ಯಕ್ತಪಡಿಸುವುದಕ್ಕೆ ಈ ಒಂದು ಭಾವಸೂಚಕ ಚಿಹ್ನೆಯನ್ನು ಉಪಯೋಗಿಸ್ತೀವಿ. ಇಂಗ್ಲೀಷಲ್ಲಿ ಇದಕ್ಕೆ ನಾವು ಎಕ್ಸ್ಕ್ಲಮೇಷನ್ ಅಂತ ಹೇಳ್ತೀವಿ. ಮುಂದಿನದು ಭಾವಸೂಚಕ ಚಿಹ್ನೆ. ನಮ್ಮ ಮನಸ್ಸಿನ ಭಾವನೆಗಳನ್ನು ಅಂದರೆ ಸಂತೋಷ ಇರ್ಬೋದು, ಆಶ್ಚರ್ಯ ಇರ್ಬೋದು, ಹರ್ಷ, ಉದ್ವೇಗ, ಕೋಪ, ತಿರಸ್ಕಾರ ಇಂಥ ಭಾವನೆಗಳನ್ನು ನಾವು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಚಿಹ್ನೆಗಳನ್ನು ಬಳಸ್ತೇವೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್ ಅಂತ ಹೇಳ್ತೇವೆ. ಇದು ಹಾಕಿದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲೇನೋ ಒಂದು ಭಾವ ತೀವ್ರತೆ ಇದೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ಈ ಭಾವಸೂಚಕಗಳನ್ನು ನಾವು ಉಪಯೋಗಿಸ್ತೇವೆ. ಉದಾಹರಣೆ ನೋಡೋದಾದರೆ, ಆಹಾ ಎಷ್ಟು ಸೊಗಸಾಗಿದೆ. ಹಾಗೆಯೇ ಇನ್ನೊಂದು ವಾಕ್ಯವನ್ನು ನೋಡೋಣ, ಅಬ್ಬಾ ಅವಳ ಪ್ರದರ್ಶನ ಅದ್ಭುತವಾಗಿತ್ತು. ಹಾಗೆಯೇ ಇನ್ನೊಂದು, ಅಯ್ಯೋ ಅಂಥವನಿಗೆ ಇಂಥ ಸ್ಥಿತಿಯೇ, ಛೇ ಹೀಗಾಗಬಾರದಾಗಿತ್ತು. ಇವಿಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ, ಒಂದರಲ್ಲಿ ಕುತೂಹಲ ಇದೆ, ಒಂದರಲ್ಲಿ ಆಶ್ಚರ್ಯ ಇದೆ, ಹಾಗೆ ಇನ್ನೊಂದರಲ್ಲಿ ನೋವಿದೆ ಅಂದರೆ ಅಯ್ಯೋ ಅನ್ನೋ ಒಂದು ಭಾವ ಇದೆ. ಇನ್ನೊಂದು ಕಡೆಯೂ ಅದೇ ರೀತಿಯ ಭಾವ, ಛೇ ಅಂತ. ಹೀಗೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಸೂಚಿಸುವಂತಹ ಒಂದು ವಾಕ್ಯಗಳ ಕೊನೆಯಲ್ಲಿ ನಾವು ಈ ಭಾವಸೂಚಕ ಅಥವಾ ವಿಸ್ಮಯದ ಚಿಹ್ನೆಯನ್ನು ಉಪಯೋಗಿಸ್ತೇವೆ. ಇದಕ್ಕೆ ನಾವು ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಅಂತ ಹೇಳ್ತೇವೆ. ಇಂಗ್ಲೀಷ್ನಲ್ಲಿ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಅಂತ ಹೇಳ್ತೇವೆ. ಇದಾದ ನಂತರ ವಿವರಣಾತ್ಮಕ ಚಿಹ್ನೆ ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ಕೋಲನ್ ಅಂತ ಹೇಳ್ತಾರೆ. ಏನು ಹಾಗಂದರೆ ಅರ್ಥ ಅಂತಂದರೆ ಒಂದು ಅಭಿಪ್ರಾಯದ ವಿವರಣೆಯನ್ನು ಮುಂದಿನಂತಿದೆ ಎಂಬುದನ್ನು ತಿಳಿಸುವಾಗ ಈ ಚಿಹ್ನೆಯನ್ನು ನಾವು ಬಳಸ್ತೇವೆ. ವಾಕ್ಯಗಳು ಹಾಗೂ ಪದಗಳು ಬೇರೆ ಬೇರೆಯಾಗಿದ್ದರೂ ಕೂಡ ಅರ್ಥದಲ್ಲಿ ಆತ್ಮೀಯ ಸಂಬಂಧವಿದೆ ಅಂತ ತೋರಿಸುವಾಗಲೂ ಕೂಡ ಈ ಒಂದು ಚಿಹ್ನೆಯನ್ನು ನಾವು ಬಳಸ್ತೇವೆ. ಉದಾಹರಣೆಗಳನ್ನು ನೋಡೋಣ. ಏನಂತಂದರೆ ಈಗ ತ್ರಿಲೋಕಗಳು ಅಂತ ಹೇಳ್ತೀವಿ. ತ್ರಿಲೋಕಗಳು ಅದಾದ ನಂತರ ನಾವು ಈ ರೀತಿ ಕೋಲನ್ನು ಉಪಯೋಗಿಸಿ ಅಂದರೆ ವಿವರಣಾತ್ಮಕ ಚಿಹ್ನೆಯನ್ನು ಉಪಯೋಗಿಸಿ ಅದಾದ ನಂತರ ವಿವರಣೆಯನ್ನು ಕೊಡ್ತೀವಿ. ಯಾವುದು ಆ ತ್ರಿಲೋಕಗಳು ಅಂತಂದರೆ ಭೂಲೋಕ, ಸ್ವರ್ಗಲೋಕ, ಪಾತಾಳ ಲೋಕ. ಹಾಗೆಯೇ
ಕನ್ನಡ ರತ್ನತ್ರಯರು ಅಂತ ಬರೆದುಬಿಟ್ಟು ಅದ್ರ ಮುಂದೆ ಈ ಒಂದು ವಿವರಣಾತ್ಮಕ ಗುರುತನ್ನು ಹಾಕಿ ಬಿಟ್ಟಾಗ ಮುಂದಕ್ಕಿದೆ ಅಂದರೆ ಇನ್ನೂ ಅದ್ರ ಬಗ್ಗೆ ವಿವರಣೆ ಕೊಡ್ತೀವಿ ಅಂತ ಅರ್ಥ. ಕನ್ನಡ ರತ್ನತ್ರಯರು ಅಂತ ಹಾಕಿ ಅದನ್ನು ಬಳಸಿದಾಗ ಮುಂದೆ ಹೇಳ್ತೀವಿ ಯಾರವರು, ಪಂಪ, ಪೊನ್ನ, ರನ್ನ, ಹೀಗೆ ವಿವರಣೆಯನ್ನು ತಿಳಿಸುವಂತಹ ಒಂದು ಚಿಹ್ನೆಗೆ ವಿವರಣಾತ್ಮಕ ಚಿಹ್ನೆ ಅಂತ ಹೇಳ್ತೇವೆ. ಮುಂದಿನದು ಉದ್ಧರಣ ಚಿಹ್ನೆ. ಇದನ್ನು ಇಂಗ್ಲೀಷ್ನಲ್ಲಿ ಇನ್ವರ್ಟೆಡ್ ಕಾಮಾಸ್ ಅಂತ ಹೇಳ್ತಾರೆ. ಅಂದರೆ ಒಂದು ವಾಕ್ಯದ ಆರಂಭದಲ್ಲಿ ನಾವು 2 ಕಾಮನ್ ಹಾಕ್ತೇವೆ, ಅದಾದ ನಂತರ ಅದು ಸಂಪೂರ್ಣವಾದಾಗೂ ಕೂಡ ಅದನ್ನು ನಾವು 2 ಕಾಮಸನ್ನು ಹಾಕ್ತೇವೆ. ಇದನ್ನು ನಾವು ಒಂದು ಪದಕ್ಕೆ ಬೇಕಾದರೂ ಹಾಕ್ಬೋದು ಅಥವಾ ಒಂದು ಸೆಂಟೆನ್ಸ್ಗೆ ಪೂರ್ತಿಯಾಗಿ ಕೂಡ ಹಾಕ್ಬೋದು. ಇದು ಉದ್ಧರಣ ಚಿಹ್ನೆಯಾಗುತ್ತೆ. ಸಾಮಾನ್ಯವಾಗಿ ಮತ್ತೊಬ್ಬರ ವಾಕ್ಯಗಳನ್ನು ನಾವು ಬರವಣಿಗೆಯಲ್ಲಿ ಅಳವಡಿಸಿಕೊಂಡಾಗ ಅದನ್ನು ಉದ್ಧರಣ ಚಿಹ್ನೆಯಲ್ಲಿ ತೋರಿಸಬೇಕು. ಬೇರೆ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಕೂಡ ಉದ್ಧರಣ ಚಿಹ್ನೆ ಬಳಕೆಯಾಗುತ್ತೆ. ಉದ್ಧರಣ ಚಿಹ್ನೆಗಳಲ್ಲಿ ನಾವು 2 ರೀತಿ ನೋಡ್ತೀವಿ. ಒಂದು ಒಂಟಿ, ಆಮೇಲೆ ಇನ್ನೊಂದು ವಾಕ್ಯವೇಷ್ಟನ ಚಿಹ್ನೆ, ಆಮೇಲೆ ಜಂಟಿಯಾಗಿ 2, ಒಂದು ಸಿಂಗಲ್ ಇನ್ವರ್ಟೆಡ್ ಕಾಮ, ಇನ್ನೊಂದು ಡಬಲ್ ಇನ್ವರ್ಟೆಡ್ ಕಾಮನ ಉಪಯೋಗಿಸ್ತೀವಿ. ಆಗ ನಾವು ಈ ಉದ್ಧರಣ ಚಿಹ್ನೆಯನ್ನು ಬಳಸ್ತೇವೆ. ಕಾರಣ ಇಷ್ಟೇ, ಅದು ನಮ್ಮದಲ್ಲ ಬೇರೆಯವ್ರದ್ದು ಅಂತ ಹೇಳೋದಕ್ಕೋಸ್ಕರ. ನೋಡಿ, ಈಗ ಮೈಸೂರು ಮಲ್ಲಿಗೆಯ ಅಂತ ಹೇಳ್ತೀವಿ. ಈಗ ಮೈಸೂರು ಮಲ್ಲಿಗೆಯ ಅಂತ ಹೇಳಿದಾಗ ಆ ಮೈಸೂರು ಮಲ್ಲಿಗೆಯನ್ನು ನಾವು ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ಹಾಕ್ತೀವಿ. ಆಮೇಲೆ ದಾರಾ ಬೇಂದ್ರೆಯವರ ಪುಸ್ತಕ ಅರಳು ಮರಳು ಅಂದಾಗ ಅರಳು ಮರಳಿಗೆ ನಾವು ಈ ಸಿಂಗಲ್ ಇನ್ವರ್ಟೆಡ್ ಕಾಮನ ಉಪಯೋಗಿಸ್ತೀವಿ. ಹಾಗೆಯೇ ಬೇರೆಯವರ ಒಂದು ವಾಕ್ಯವನ್ನು ನಾವು ಹೇಳಬೇಕಾದ್ರೆ ಆಗ ಡಬಲ್ ಇನ್ವರ್ಟೆಡ್ ಕಾಮ ಅದನ್ನು ನಾವು ಪ್ರಯೋಗಿಸ್ತೇವೆ. ಇಲ್ಲಿ ಹೇಳಿ, ಕಾಯಕವೇ ಕೈಲಾಸ ಎಂದು ಬಸವಣ್ಣನವರು ಹೇಳಿದ್ದಾರೆ. ಅಂದರೆ ಅದು ನಮ್ಮ ವಾಕ್ಯ ಅಲ್ಲ, ಯಾರೋ ಬೇರೆಯವರು ಹೇಳಿದ್ದು. ಹಾಗಾಗಿ ಡಬಲ್ ಇನ್ವರ್ಟೆಡ್ ಕಾಮವನ್ನು ನಾವು ಉಪಯೋಗಿಸ್ಕೊತೀವಿ. ಉದ್ಧರಣ ಚಿಹ್ನೆ ಜಂಟಿಯಾಗಿ ಪ್ರಯೋಗಿಸುವಂಥದ್ದು. ಹಾಗೆಯೇ ರೈತರೇ ರಾಷ್ಟ್ರದ ಬೆನ್ನೆಲುಬು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದ್ದಾರೆ. ಇಲ್ಲೂ ಕೂಡ ರೈತರೇ ರಾಷ್ಟ್ರದ ಬೆನ್ನೆಲುಬು, ಇಷ್ಟಕ್ಕೂ ನಾವು ಡಬಲ್ ಇನ್ವರ್ಟೆಡ್ ಕಾಮನ ಉಪಯೋಗಿಸ್ತೀವಿ ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ. ಹೀಗಾಗಿ ನಾವು ಬೇರೆಯವರ ವಾಕ್ಯವನ್ನು ಹೇಳಬೇಕಾದ್ರೆ ಆಗ ನಾವು ಈ ಜಂಟಿ ಅಥವಾ ಡಬಲ್ ಇನ್ವರ್ಟೆಡ್ ಕಾಮ ಉದ್ಧರಣ ಚಿಹ್ನೆಯನ್ನು ಬಳಸ್ತೇವೆ. 8ನೇದು ವಾಕ್ಯವೇಷ್ಟನ ಚಿಹ್ನೆ, ಅಂದರೆ ಇನ್ವರ್ಟೆಡ್ ಕಾಮ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಬರವಣಿಗೆಯಲ್ಲಿ ಪ್ರಧಾನ ವಿಶಿಷ್ಟ ಅಥವಾ ಪಾರಿಭಾಷಿಕ ಪದಗಳನ್ನು ಬಳಸಿದಾಗ ಉಪಯೋಗಿಸುವಂತಹ ಚಿಹ್ನೆ ಇದು. ಈಗ ಉದಾಹರಣೆ ನೋಡೋಣ. ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎನ್ನುತ್ತಾರೆ ಅಂದಾಗ ನಾವು ಈ ಒಂದು ಇನ್ವರ್ಟೆಡ್ ಕಾಮನ ಬಳಸ್ತೇವೆ. ಅದಾದ ನಂತರ ಕನ್ನಡದಲ್ಲಿ ಅನೇಕ ಸಂಸ್ಕೃತ ಪದಗಳು ಬಳಕೆಯಲ್ಲಿದೆ. ಸಂಸ್ಕೃತಕ್ಕೆ ನಾವು ಇದನ್ನು ಪ್ರಯೋಗಿಸಿದಾಗ ಅದು ಒಂದು ವಿಶೇಷವನ್ನು ಸೂಚಿಸುತ್ತೆ. ಅದಕ್ಕಾಗಿ ನಾವು ಈ ಒಂದು ವಾಕ್ಯವೇಷ್ಟನ ಚಿಹ್ನೆಯನ್ನು ನಾವು ಬಳಸ್ತೇವೆ. ಇದಾದ ನಂತರ ಓರೆ ಚಿಹ್ನೆ ಅಂದರೆ ಸ್ಲ್ಯಾಂಟ್ ಮಾರ್ಕನ್ನು ಯೂಸ್ ಮಾಡ್ತೀವಲ್ಲ, ಅದನ್ನು ಯಾಕೆ ಬಳಸ್ತೀವಿ ಅಂತಂದರೆ ವಾಕ್ಯದಲ್ಲಿರುವ ಒಂದು ಪದದ ಸಮಾನ ಅರ್ಥವನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸ್ತೇವೆ. ಓರೆ ಚಿಹ್ನೆಯ ಅರ್ಥ ಅಥವಾ ಅಂತ ಕೂಡ ಆಗುತ್ತದೆ. ಈಗ ಹುಡುಗಿಯರು ಆ ಒಂದು ಸ್ಲ್ಯಾಂಟ್ ಮಾರ್ಕ್ ಹಾಕಿ ಹುಡುಗರು ಶಾಲೆಗೆ ಹೋಗುತ್ತಾರೆ ಅಂದರೆ ಅಲ್ಲಿ ಹುಡುಗಿಯರು ಮತ್ತು ಹುಡುಗರು ಶಾಲೆಗೆ ಹೋಗುತ್ತಾರೆ ಅಥವಾ ಹುಡುಗಿಯರು ಅಥವಾ ಹುಡುಗರು ಶಾಲೆಗೆ ಹೋಗುತ್ತಾರೆ ಅಂತ ಆಗುತ್ತೆ. ಅದಕ್ಕಾಗಿ ನಾವು ಸ್ಲ್ಯಾಂಟ್ ಮಾರ್ಕನ್ನು ಉಪಯೋಗಿಸ್ತೀವಿ. ರೋಗಿಗಳು ಹಾಲು ಹಣ್ಣುಗಳನ್ನು ಸೇವಿಸಬಹುದು. ಹಾಲು ಆ ಒಂದು ಸ್ಲ್ಯಾಶ್ ಮಾರ್ಕ್ ಅಥವಾ ಸ್ಲ್ಯಾಂಟ್ ಮಾರ್ಕ್, ಹಣ್ಣುಗಳನ್ನು ಸೇವಿಸಬಹುದು ಅಂತ ಬರೀತೇವೆ. ಇದು ಓರೆ ಚಿಹ್ನೆಯ ಒಂದು ಪ್ರಾಮುಖ್ಯತೆ. 10ನೇದು ಸಮಾನಾರ್ಥಕ ಚಿಹ್ನೆ. ಒಂದು ಪದಕ್ಕೆ ಸಮವಾದ ಅಥವಾ ಪರ್ಯಾಯ ಪದವನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸ್ತಾರೆ. ಪದಗಳ ಅರ್ಥ ಒಂದೇ ಎಂದು ಸೂಚಿಸುವಾಗ ಸಮಾನಾರ್ಥಕ ಚಿಹ್ನೆಯನ್ನು ಕೂಡ ಬಳಸ್ತಾರೆ. ಈಗ ನೋಡಿ, ನೀರು ಅಂದರೆ ಜಲ, ಗಾಳಿ ಅಂದರೆ ಪವನ, ಆಗಸ ಅಂಬರ, ರವಿ ಸೂರ್ಯ, ಶಶಿ ಚಂದ್ರ, ರಶ್ಮಿ ಕಿರಣ, ಹೀಗೆ ಈ ಥರ ಪದಗಳನ್ನು ನಾವು ತಿಳಿಸುವಾಗ ಈ ಒಂದು ಸಮಾನಾರ್ಥಕ ಚಿಹ್ನೆ ಅಂದರೆ ಈಕ್ವಲ್ ಮಾರ್ಕನ್ನು ಬಳಸ್ತೇವೆ. ಇದಾದ ನಂತರ ಸಂಯೋಗ ಅಥವಾ ಅಧಿಕದ ಚಿಹ್ನೆ, ಅದನ್ನು ಪ್ಲಸ್ ಮಾರ್ಕ್ ಅಂತ ಹೇಳ್ತೀವಿ, ಅಡಿಷ್ನಲ್ ಮಾರ್ಕ್. ಈ ಅಡಿಷ್ನಲ್ ಮಾರ್ಕನ್ನು ಉಪಯೋಗಿಸೋದು ಏನಕ್ಕೆ ಅಂತಂದರೆ 2 ಪದಗಳನ್ನು ಅಥವಾ ಪ್ರಕೃತಿ ಪ್ರತ್ಯಯಗಳನ್ನು ಕೂಡಿಸಿ ಸಂಧಿ ಅಥವಾ ಸಮಾಸಗಳನ್ನು ಮಾಡುವಾಗ ನಾವು ಈ ಚಿಹ್ನೆಯನ್ನು
ಎರಡು ಪದಗಳ ಮಧ್ಯದಲ್ಲಿ ಬಳಸ್ತೇವೆ. ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಸೂರ್ಯ ಚಂದ್ರ ಪ್ಲಸ್ ನಕ್ಷತ್ರ, ಸೂರ್ಯಚಂದ್ರ ನಕ್ಷತ್ರಗಳು. ಭಿಕ್ಷಾ ಪ್ಲಸ್ ಆಟನೆ, ಭಿಕ್ಷಾಟನೆ. ಹೀಗೆ ನಾವದನ್ನು ಹೇಳುವಾಗ ಈ ರೀತಿ ಅಧಿಕದ ಚಿಹ್ನೆಯನ್ನು ಬಳಸ್ತೇವೆ. ಮುಂದಿನದು ಕಳೆಯುವ ಚಿಹ್ನೆ ಅಥವಾ ಒಂದು ಸಣ್ಣ ಗೆರೆ ಅಂತ ಹೇಳ್ತೀವಿ. ಇದನ್ನು ನಾವು ಸಾಮಾನ್ಯವಾಗಿ ಪ್ರಯೋಗಿಸಿದ್ದು ಯಾವಾಗ ಅಂತಂದರೆ, ಎರಡು ಪದಗಳನ್ನು ನಾವು ಹೇಳಬೇಕಂತಂದರೆ, ನಾವು ಜೋಡಿ ನುಡಿಗಳನ್ನು ಹೇಳಬೇಕಂದ್ರೆ ಇದನ್ನು ಬಳಸ್ತೀವಿ. ಕನಸು ನನಸು, ಹಿಂದೂ ಮುಸ್ಲಿಮರು, ಭಾರತ ಆಸ್ಟ್ರೇಲಿಯಾ ನಡುವೆ ಒಂದು ಪಂದ್ಯ ನಡೆಯುತ್ತೆ ಅಂದರೆ ಭಾರತ ಮತ್ತು ಆಸ್ಟ್ರೇಲಿಯಾ, ಅದರ ಮಧ್ಯೆ ನಾವು ಈ ಒಂದು ಗೆರೆಯನ್ನು ಉಪಯೋಗಿಸ್ತೇವೆ. ಇದು ಈ ಒಂದು ಚಿಹ್ನೆಯ ವಿಶೇಷಣ. ಅದಾದ ನಂತರ ಬನ್ನಿ ನೋಡೋಣ ಆವರಣಗಳು. ಈ ಆವರಣಗಳಲ್ಲಿ ನಾವು 3 ವಿಧ ನೋಡ್ತೀವಿ: ಪುಷ್ಪಾವರಣ, ಅಲ್ಪಾವರಣ ಮತ್ತು ದೀರ್ಘಾವರಣ. ಇದು ಕೂಡ ಒಂದು ವಿಶೇಷ ಚಿಹ್ನೆಗಳು. ಅವಳ ಕಣ್ಣುಗಳು ಅಂತ ಹೇಳಿ ಕಣ್ಣಿಗೆ ನಾವು ಒಂದು ಬ್ರ್ಯಾಕೆಟ್ ಹಾಕಿ ಅದರಲ್ಲಿ ನಯನ ಅಂತ ಇನ್ನೊಂದು ಅರ್ಥ ಕೊಟ್ಟು ಮೀನಿನಂತಿವೆ ಅಂತ ಹೇಳ್ತೀವಿ. ಹಾಗೆಯೇ ಇದು ಶ್ವೇತವರ್ಣದ ಅಂದರೆ ಬ್ರ್ಯಾಕೆಟಲ್ಲಿ ಬಿಳಿ ಬಣ್ಣದ ಗುಲಾಬಿ ಹೂವು ಅಂತ ಹೇಳ್ತೇವೆ. ಈ ರೀತಿ ನಾವು ಒಂದು ಪದಕ್ಕೆ ಇನ್ನೊಂದು ಅರ್ಥವನ್ನು ಹೇಳಬೇಕಂದ್ರೆ ಅಥವಾ ಬೇರೆ ಏನೋ ಒಂದು ವಿಚಾರವನ್ನು ಹೇಳಬೇಕಂದ್ರೆ ಆ ಪದದ ಮುಂದೆ ಈ ಒಂದು ಆವರಣವನ್ನು ನಾವು ಬಳಸ್ತೇವೆ. ಅದು ಇದರ ವಿಶೇಷ. ಇನ್ನು ಬೇರೆ ಬೇರೆ ಆವರಣಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬಳಕೆಯಾಗುತ್ತೆ. ಸಾಮಾನ್ಯವಾಗಿ ಇವು ನಮ್ಮ ಗಣಿತಶಾಸ್ತ್ರದಲ್ಲಿ ಹೆಚ್ಚು ಬಳಕೆಯಾಗೋದು ಬೇರೆ ರೀತಿಯಲ್ಲಿ ಆಗುತ್ತೆ. ಅಂದರೆ ಈ ಪುಷ್ಪಾವರಣ ಇರ್ಬೋದು ಅಥವಾ ಈ ಅಲ್ಪಾವರಣ, ಇವೆಲ್ಲವೂ ಕೂಡ ಅಲ್ಲೂ ಕೂಡ ಬಳಕೆಯಾಗುತ್ತೆ, ಗಣಿತದಲ್ಲೂ ಬಳಕೆಯಾಗುತ್ತೆ, ಇಲ್ಲಿ ಭಾಷೆಯಲ್ಲೂ ಕೂಡ ಬಳಕೆಯಾಗುತ್ತೆ. ಇದಿಷ್ಟು ಈ ಒಂದು ಆವರಣಗಳ ವಿಶೇಷ. ಗೊತ್ತಾಯ್ತಲ್ಲ? ಇವಿಷ್ಟೇ ಲೇಖನ ಚಿಹ್ನೆಗಳು. ಬಹುಶಃ ನೀವೆಲ್ಲರಿಗೂ ಕೂಡ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ನೀವು ಬರೆಯುವಾಗ ಗಮನದಲ್ಲಿಟ್ಕೊಂಡು ವಾಕ್ಯಕ್ಕೆ ಸರಿಹೊಂದುವಂತೆ ಈ ಲೇಖನ ಚಿಹ್ನೆಗಳನ್ನು ನೀವು ಬಳಸ್ಬೋದು. ಇನ್ನು ಇಂದಿನ ಕಲಿಕೆ. ಇಂಗ್ಲೀಷ್ನಲ್ಲಿ ನೀವು ಐ ವಾಂಟ್ ಟು ಟಾಕ್ ಟು ಯು ಅಂತ ನೀವು ಅಂದ್ಕೊಂಡು ಅದನ್ನು ನಾನು ಕನ್ನಡದಲ್ಲಿ ಹೇಗೆ ಕೇಳಬಹುದು ಅಂತಂದರೆ ಅದಕ್ಕೆ ಉತ್ತರ ಇಲ್ಲಿದೆ: ನಾನು ನಿಮ್ಮ ಜೊತೆ ಮಾತನಾಡಬಹುದಾ? ಅಷ್ಟೇ, ನಾನು ನಿಮ್ಮ ಜೊತೆ ಮಾತನಾಡಬಹುದಾ? ಧನ್ಯವಾದಗಳು. ಎಷ್ಟೊಂದು ವಿಧದ ಲೇಖನ ಚಿಹ್ನೆಗಳನ್ನು ಇವತ್ತು ಕಲ್ತ್ಕೊಂಡ್ರಲ್ಲ, ಖುಷಿಯಾಗಿದೆ ಅಲ್ಲ? ಸೊ ಹೀಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಮರೀದೇ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಇದು ಕನ್ನಡ ಸಿರಿ ನಿಮಗಾಗಿ ಮಾಡಿದಂಥ ಯೂಟ್ಯೂಬ್ ಚಾನಲ್. ಮರೀದೆ ಬೆಲ್ ಐಕಾನ್ ಒತ್ತಿ. ಇನ್ನಷ್ಟು ನೋಟಿಫಿಕೇಷನ್ಸ್, ಇನ್ನಷ್ಟು ವಿಚಾರಗಳು ನಿಮ್ಮನ್ನು ತಲುಪೋದಕ್ಕೆ ಸಹಾಯ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.